ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮಕ್ಕೆ ನೊಂದವರ ಪರ ಧ್ವನಿಯಾಗಿ, ಅಸಹಾಯಕರ ಧ್ವನಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಖಡಕ್ IPS ಅಧಿಕಾರಿಗಳು ಆಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಲ್ ಚೋಕ್ಸೆ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇದೀಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಂತ 2 ಭಾರತ ರತ್ನಗಳು ನಮ್ಮ ಜಿಲ್ಲೆಯದ್ದೇ ಆಗಿದೆ. ಒಂದೆಡೆ ಜಲಿಯನ್ ವಾಲಾಬಾಗ್ ಆಗಿರ್ಬೋದು, ಮತ್ತೊಂದೆಡೆ ಶ್ರೀ ಕ್ಷೇತ್ರ ಕೈವಾರ ಆಗಿರ್ಬೋದು, ಇದೀಗ ತಾನೇ ಈಶಾ ಫೌಂಡೇಶನ್, ವಿಶ್ವವಿಖ್ಯಾತ ನಂದಿಗಿರಿಧಾಮ, ಮತ್ತೊಂದೆಡೆ ನೋಡಿದಾಗ ಒಂದು ದಲಿತ ಹೋರಾಟಗಳ ತವರು ಜಿಲ್ಲೆ ನಮ್ಮ ಜಿಲ್ಲೆಯಾಗಿರ್ತದೆ. ಇಂಥ ಒಂದು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ತಾವು ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದೀರಾ. ನಿಮ್ಮ ಒಂದು ಈ ಚಿಕ್ಕಬಳ್ಳಾಪುರ ಜರ್ನಿ ಹೇಗಿದೆ ಸರ್? ಹೇಗೆ ಅನ್ಸುತ್ತೆ ಸರ್ ತಮಗೆ? ನೋಡಿ, ನಾನು ಲಾಸ್ಟ್ ಇಯರ್ ಜುಲೈ 2024 ಅಲ್ಲಿ ಈ ಡಿಸ್ಟ್ರಿಕ್ಟ್ಗೆ ಜಾಯಿನ್ ಮಾಡಿದ್ದೇನೆ ASP ಆಗಿ. ಮೊದಲಿಗೆ ಕೂಡ ನಾನು 1 year 10 months ಚಿಂತಾಮಣಿ ASP ಆಗಿ ಆಸ್ ಮೈ ಫಸ್ಟ್ ಪೋಸ್ಟಿಂಗ್ ಈ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಸುಮಾರು ವಿಷಯ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ. ಆಲ್ರೆಡಿ ಸುಮಾರು ಜನ ಜೊತೆ ಪರಿಚಯ ಇದೆ, ಮತ್ತೆ ಈ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಇಶ್ಯೂಸ್ ಇದೆ, ಏನೇನು ಮ್ಯಾಟರ್ ಇದೆ, ಆ ವಿಚಾರ ಬಗ್ಗೆ ಮೊದಲಿಂದ ನನಗೆ ಸ್ವಲ್ಪ ಮಾಹಿತಿ ಇತ್ತು. ಈಗ ಕೂಡ ಜನ ಪಬ್ಲಿಕ್ ಇಂದ ನನಗೆ ಸಹಕಾರ ಸಿಗ್ತಾ ಇದೆ, ಎಲ್ಲ ಕಡೆಯಿಂದ ಸಹಕಾರ ಸಿಗ್ತಾ ಇದೆ. ಈ ಕಾರಣ ಬಗ್ಗೆ ಕ್ರೈಮ್ ಸಿಚುವೇಶನ್ ಏನಿದೆ ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಏನಿದೆ ಅದು ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ನಮ್ಮ ರಾಜಧಾನಿ ಬೆಂಗಳೂರನ್ನ ನಮ್ಮ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ಬೇರೆ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆ, ವಿಶೇಷವಾಗಿ ತಾವು SP ಆದ ನಂತರ ಒಂದು ಉತ್ತಮ ಗುಣಮಟ್ಟದ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ, ಜೊತೆಗೆ ಅಪರಾಧವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ತಾವು ಯಶಸ್ವಿಯನ್ನು ಹೊಂದಿದ್ದೀರಾ. ಇದರ ಒಂದು ಸಕ್ಸಸ್ನ ಫಾರ್ಮುಲಾ ತಾವು ತಿಳಿಸೋದಾದ್ರೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದು ಕೇಸ್ ವಗೇರ ಆಗುತ್ತೆ, ಅದರ್ವೈಸ್ ಏನು ಬೇರೆ ಅಕ್ರಮ ಚಟುವಟಿಕೆ ವಗೇರ ನಡ್ತಾ ಇದೆ, ಬೇಸಿಕ್ಲಿ ಪಬ್ಲಿಕ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಇದೆ. ಪಬ್ಲಿಕ್ ಜೊತೆಗೆ ಕನೆಕ್ಷನ್ ಬೇಕು. ಪಬ್ಲಿಕ್ ಇಂದ ನನಗೆ ಸುಮಾರು ಟೈಮ್ಸ್ ಸಹಕಾರ ಸಿಗ್ತಾ ಇದೆ, ಅವರಿಂದ ಮಾಹಿತಿ ಬರ್ತಾ ಇದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಫಾಲೋ ಅಪ್. ಅಂದ್ರೆ ಏನಾದ್ರೂ ಮಾಹಿತಿ ಬಂದಿದೆ ಅದರ ಮೇಲೆ ಫಾಲೋ ಅಪ್ ಮಾಡಬೇಕು, ಕೇಳಬೇಕು ಕಿ ಮತ್ತೆ ಏನಾಯ್ತು, ಏನಾದ್ರೂ ಹೊಸ ಇನ್ಫಾರ್ಮೇಶನ್ ಬಂದಿದೆ ಇಲ್ಲ. ಸೊ ಈ ತರ ಸುಮಾರು ಕೇಸಸ್ ಆಗಿದೆ. ಲಾಸ್ಟ್ 8 months ಅಲ್ಲಿ ಮರ್ಡರ್ ಕೇಸಸ್ ಆಗಿದೆ, ರಾಬರಿ, ಡೆಕಾಯಿಟಿ ಕೇಸಸ್ ವಗೇರೆ ಆಗಿದೆ. ಬಟ್ ಎಲ್ಲ ಕೇಸಸ್ ಅಲ್ಲಿ ನಮ್ಮ ಆಫೀಸರ್ಸ್ ಮತ್ತೆ ನಮ್ಮ ಟೀಮ್ ನಾವು ಚೆನ್ನಾಗಿ ಕೆಲಸ ಮಾಡಿ ಪತ್ತೆ ಮಾಡಿದೀವಿ. ಚೆನ್ನಾಗಿ ರಿಕವರಿ ಕೂಡ ಆಯಿತು ಕಳ್ಳತನ ಕೇಸಸ್ ಅಲ್ಲಿ. ಸೊ ಜೊತೆಗೆ ಆರ್ಗನೈಸ್ ಕ್ರೈಮ್ ಇದೆಯಾ, ಮಟ್ಕಾ ಇದೆ, ಗ್ಯಾಮ್ಲಿಂಗ್ ಇದೆ, ಇಲ್ಲಿಗಲ್ ಎಕ್ಸೈಸ್ ಇದೆಯಾ, ಅದರ ಮೇಲೆ ಕೂಡ ನಾವು ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ಮಾಡ್ತಾ ಇದೀವಿ. ರೆಗ್ಯುಲರ್ ಆಗಿ ಪ್ರತಿದಿನ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀವಿ. ಮತ್ತೆ ನಮ್ಗೆ ಯಾವ ಜಾಗೆಯಿಂದ ಮಾಹಿತಿ ಬರ್ತಾ ಇದೆ ಅದರ ಮೇಲೆ ಕೂಡ ನಾವು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಫಾಲೋ ಅಪ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದೀವಿ. ಜೊತೆಗೆ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ತಾವು ಅಪರಾಧ ಚಟುವಟಿಕೆಗಳ ಕುರಿತು ಅರಿವನ್ನು ಮೂಡಿಸ್ತಾ ಇದ್ದೀರಾ. ಠಾಣಾವಾರು ನಡತಕ್ಕಂಥ ಬಾಹ್ಯ ಚಟುವಟಿಕೆಗಳ ಬಗ್ಗೆ ತಾವು ಜಾಗೃತಿಯನ್ನು ಮೂಡಿಸುವ ಮೂಲಕ ಜಿಲ್ಲೆಯಲ್ಲಿ ಉತ್ತಮ ಜನಸ್ನೇಹಿ ಪೊಲೀಸ್ ವಾತಾವರಣವನ್ನು ತಾವು ಸೃಷ್ಟಿ ಮಾಡಿದ್ದೀರಾ. ಈ ಬಗ್ಗೆ ತಾವು ತಿಳಿಸೋದಾದ್ರೆ ಸರ್? ನೋಡಿ, ಒಂದು ಚೆನ್ನಾಗಿ ಇನಿಷಿಯೇಟಿವ್ ಇದೆ, ಒಳ್ಳೆಯದು ಇನಿಷಿಯೇಟಿವ್ ಇದೆ. ಸೋಷಿಯಲ್ ಮೀಡಿಯಾ ಆಕ್ಚುಲಿ ಎಲ್ಲರೂ ಈಗ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರ ಹತ್ರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಇದೆ ಎಲ್ಲರದು. ಜೊತೆಗೆ ನಾವು ಒಂದು ಅಬ್ಸರ್ವ್ ಮಾಡಿದೀವಿ, ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಸೊ ನಾವು ಇದು ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದೀವಿ ನಮ್ಮ ಸೈಡ್ ಇಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಪ್ರತಿದಿನ ನಾವು ಅವೇರ್ನೆಸ್ ಮೆಸೇಜಸ್ ಬೇರೆ ಬೇರೆ ವಿಷಯ ಬಗ್ಗೆ, ಟ್ರಾಫಿಕ್ ಇರಬೇಕು, ಅದರ್ವೈಸ್ ಸೈಬರ್ ಕ್ರೈಮ್ ಇದೆಯಾ, ಅದರ್ವೈಸ್ ನಾರ್ಮಲ್ ಜನರಲ್ ಇನ್ಫಾರ್ಮೇಶನ್ ಕೂಡ ಇದೆ, ಆ ವಿಚಾರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲ ನಮ್ಮ ಟ್ವಿಟರ್ ಎಕ್ಸ್ ಪ್ರೊಫೈಲ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸ್ಆಪ್ ಚಾನಲ್ಸ್ ಇದೆ. ಪ್ರತಿದಿನ ಅದರ ಮುಖಾಂತರ ನಾವು ಮೆಸೇಜಸ್ ಶೇರ್ ಮಾಡ್ತಾ ಇದೀವಿ. ನಮ್ಮ ಬೀಟ್ ಸಿಬ್ಬಂದಿಗೆ ಹೇಳ್ತಾ ಇದೀವಿ ಈ ಬೀಟ್ ಗ್ರೂಪ್ಸ್ ಜೊತೆ ಶೇರ್ ಮಾಡಬೇಕು. ಸೊ ನಮಗೆ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಪಬ್ಲಿಕ್ ಇಂದ. ಪಬ್ಲಿಕ್ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಸುಮಾರು ಟೈಮ್ಸ್ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾವು ಮಾಡ್ತಾ ಇದೀವಿ, ಅದರ ಮೇಲೆ ಅವರು ಕಮೆಂಟ್ ಮಾಡಿಕೊಂಡು ನಮ್ಮ ಜೊತೆ ಮಾಹಿತಿ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗಾಂಜಾ ಪ್ರಕರಣಗಳು ಸಹ ದಿನೇ ದಿನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ತಾವು ಸಹ ಸಾಕಷ್ಟು ರೈಡ್ಗಳನ್ನ ಮಾಡ್ತಾ ಇದ್ದೀರಾ. ಇದಕ್ಕೆ ಪ್ರಮುಖ ಕಾರಣಗಳು ತಾವು ತಿಳಿಸೋದಾದ್ರೆ? ನೋಡಿ, ನಮ್ಮ ಡಿಸ್ಟ್ರಿಕ್ಟ್ ಏನಿದೆಯಾ ಇದು ಆಂಧ್ರ ಜೊತೆಗೆ ಬಾರ್ಡರ್ ಇದೆ. ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಪ್ರಕರಣ ಆಗಿದೆ ಗಾಂಜಾದು ಮತ್ತೆ ಬೇರೆ ಏನು ಮಾದಕ ವಸ್ತುದು, ಅದು ಎಲ್ಲ ಬಾಯಿಲ್ ಆಂಧ್ರ ಪ್ರದೇಶದಿಂದ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಬೆಂಗಳೂರು ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ನಮ್ಗೆ ಸಿಕ್ಕಿದೆ. ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ನಾವು 35 kg ಗಾಂಜಾ ನಮ್ಗೆ ಸಿಕ್ಕಿದೆ ಚಿಂತಾಮಣಿ ಮಡಿಕೇರಿ ಕ್ರಾಸ್ ಹತ್ರ. ಅದು ಕೂಡ ಅವರು ಆಂಧ್ರ ಪ್ರದೇಶ್ ವಿಶಾಖಪಟ್ಟಣಂ ಇಂದ ತಗೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ಅರೆಸ್ಟ್ ಮಾಡಿದೀವಿ. ಜೊತೆಗೆ ಈಗ ನಿನ್ನೆ ಒಂದು ಶಿಲ್ಘಟ್ಟ ಟೌನ್ ಅಲ್ಲಿ ಒಂದು ಕೇಸ್ ಮಾಡಿದೀವಿ. 950 grams ಗಾಂಜಾ ಸಿಕ್ಕಿದೆ ನಮ್ಗೆ. ಈ ವರ್ಷ ಆಲ್ರೆಡಿ ನಾವು ಅರೌಂಡ್ 12 cases
ಆಲ್ರೆಡಿ ಮಾಡಿದ್ದೀವಿ ಗಾಂಜಾದು. ಅರೌಂಡ್ 51 kgs ಗಾಂಜಾ ಆಲ್ರೆಡಿ ನಮಗೆ ಸಿಕ್ಕಿದೆ. ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಕೇಸಸ್ ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸಾಕಷ್ಟು ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಕಷ್ಟು ಜನ ಸಹ ಮಾನಸಿಕವಾಗಿ ನೊಂದಿದ್ದಾರೆ. ಈ ಬಗ್ಗೆ ತಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಕ್ರಮಗಳನ್ನು ತಾವು ತಿಳಿಸೋದಾದ್ರೆ? ನೋಡಿ, ಮೈಕ್ರೋ ಫೈನಾನ್ಸ್ ವಿಚಾರ ಬಗ್ಗೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಕುರುಕುಲ ಕಾರಣ ಬಗ್ಗೆ ಏನಾದರೂ ಈ ತರ ಸುಸೈಡ್ ವಗೇರಾ ಮಾಡಿದ್ದಾರೆ, ಅದರ್ವೈಸ್ ಕಂಪ್ನೀಸ್ ಇಂದ ಕುರುಕುಲ ಮಾಡ್ತಾ ಇದ್ದಾರೆ. ನಮ್ಮ ಸೈಡ್ ಇಂದ ನಾವು ಫಸ್ಟ್ ಏನ್ ಮಾಡಿದೀವಿ, ಎಲ್ಲ ಕಂಪ್ನೀಸ್ಗೆ ಕರೆದು ಅವ್ರಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದೀವಿ. ಅವ್ರಿಗೆ ವಾರ್ನ್ ಮಾಡ್ಕೊಂಡು ಏನಾದರೂ ಅವ್ರ ಸೈಡ್ ಇಂದ ಈ ತರ ಏನಾದರೂ ಆಕ್ಟಿವಿಟಿ ಆಗುತ್ತೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಆಮೇಲೆ ನಮ್ಮ ಸಿಬ್ಬಂದಿ ಬೀಟ್ ಮೀಟಿಂಗ್ಸ್ ಅಲ್ಲಿ ಮತ್ತೆ ನಾವು ಕೂಡ ಜನಸಂಪರ್ಕ ಸಭಾ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಪಬ್ಲಿಕ್ಗೆ ಅವೇರ್ನೆಸ್ ರೇಸ್ ಮಾಡಿದೀವಿ ಪೊಲೀಸ್ ತಮ್ಮ ಜೊತೆಗೆ ಇದ್ದೀವಿ. ಏನಾದರೂ ಈ ತರ ಕಿರುಕುಳ ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಕಂಪ್ನೀಸ್, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ನಾವು. ಜೊತೆಗೆ ನಮ್ಮ ಸರ್ಕಾರದಿಂದ ಕೂಡ ಈಗ ಮೈಕ್ರೋ ಫೈನಾನ್ಸ್ ವಿಚಾರ ಬಗ್ಗೆ ಒಂದು ಆರ್ಡಿನೆನ್ಸ್ ಬಂದಿದೆ. ಪೊಲೀಸ್ಗೆ ಪವರ್ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪ್ನೀಸ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಕ್ಕೆ. ಅದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ವಿಶೇಷವಾಗಿ ಪ್ರವಾಸಿ ತಾಣ ಆಗಿರೋದ್ರಿಂದ ಈ ಈಶಾ ಫೌಂಡೇಶನ್ ಆಗಿರ್ಬೋದು, ನಂದಿಗಿರಿಧಾಮ ಆಗಿರ್ಬೋದು, ವೀಕೆಂಡ್ಸ್ಗಳಲ್ಲಿ ಹೆಚ್ಚಾಗಿ ಪ್ರವಾಸಿಗರು ಬರ್ತಾರೆ. ಒಂದೆಡೆ ಈ ಟಿಪ್ಪರ್ ಲಾರಿಗಳಿಂದ ಅಪಘಾತಗಳು ಸಹ ಒಂದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಸಹ ಮಾಹಿತಿ ಇದೆ. ಈ ಬಗ್ಗೆ ತಾವು ಏನೆಲ್ಲ ಕ್ರಮಗಳನ್ನು ವಹಿಸ್ತೀರಾ ಸರ್? ಡೆಫಿನೆಟ್ಲಿ ಅದು ನಮ್ಮಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ನಂದಿ ಹಿಲ್ಸ್, ಈಶಾ ಫೌಂಡೇಶನ್ ಮತ್ತೆ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಸಿನ್ಸ್ ಬೆಂಗಳೂರು ಪಕ್ಕದಲ್ಲಿ ಇದೆ, ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಕ್ರೌಡ್ ಬರುತ್ತೆ. ಆಕ್ಸಿಡೆಂಟ್ಸ್ ವಗೇರಾ ಕೂಡ ಆಗಿದೆ. ಆ ವಿಚಾರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೀವಿ. ಜೊತೆಗೆ ಈಶಾ ಫೌಂಡೇಶನ್ ಅಲ್ಲಿ ಒಂದು ಔಟ್ ಪೋಸ್ಟ್ ಪ್ರಪೋಸಲ್ ಕಳಿಸಿದೀವಿ. ನಂದಿ ಸ್ಟೇಷನ್ ಅಲ್ಲಿ ಆಲ್ರೆಡಿ ಮೇಲ್ಗಡೆ ನಂದಿ ಹಿಲ್ಸ್ ಮೇಲೆ ಒಂದು OP ಆಲ್ರೆಡಿ ವರ್ಕಿಂಗ್ ಆಗ್ತಾ ಇದೆ. ಜೊತೆಗೆ ನಾವು ನಂದಿ ಹಿಲ್ಸ್ ಅಲ್ಲಿ ಟ್ರಾಫಿಕ್ ವಗೇರಾದು ಸಮಸ್ಯೆ ಆಗ್ತಾ ಇದೆ. ಅದರ ವಿಚಾರ ಬಗ್ಗೆ ಸ್ಮಾರ್ಟ್ ಟ್ರಾಫಿಕ್ ಸೊಲ್ಯೂಷನ್ಸ್, ಸ್ಮಾರ್ಟ್ ಪಾರ್ಕಿಂಗ್ ಸೊಲ್ಯೂಷನ್ಸ್ ವಿಚಾರ ಬಗ್ಗೆ ನಂದಿ ಹಿಲ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ, ಅದರ ಜೊತೆಗೆ ಒಂದು ಮೀಟಿಂಗ್ ಆಗಿದೆ. ಆ ವಿಚಾರ ಕೂಡ ನಡ್ತಾ ಇದೆ. ಸೊ ಡೆಫಿನೆಟ್ಲಿ ಈ ವಿಚಾರ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನೇನು ಬೇಸಿಗೆ ಕಾಲ ಬೇರೆ ಹತ್ರ ಇದೆ. ಆ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರು ಆಚೆ ಮಲಗ್ತಕ್ಕಂಥದ್ದು ಸಹ ಒಂದು ರೂಢಿ ಇರ್ತದೆ. ಈ ಸಮಯದಲ್ಲಿ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ತನ ಪ್ರಕರಣಗಳು ಸಹ ಒಂದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ತಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ಒಂದು ತಿಳಿಸೋದಾದ್ರೆ? ಡೆಫಿನೆಟ್ಲಿ ಈ ತರದ್ದು ಇನ್ಸಿಡೆಂಟ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಡಿಸ್ಟಿಕ್ ಅಲ್ಲಿ ಕುರಿ ಕಳ್ಳತನ ಕೇಸಸ್ ವಗೇರಾ ಕೂಡ ಆಗ್ತಾ ಇದೆ. ಜೊತೆಗೆ ಈ ಹೊರಗಡೆ ಮಲಗಿಸ್ತಾರೆ ಜನ, ಅವ್ರ ಮೇಲೆ ಏನಾದರೂ ರಾಬರಿ ಅಟೆಂಪ್ಟ್ ವಗೇರಾ ಕೂಡ ಮೊದಲೇ ರಿಪೋರ್ಟ್ ಆಗಿದೆ, ನಮ್ಮ ಗಮನಕ್ಕೆ ಇದೆ. ಆಲ್ರೆಡಿ ನಾವು ಬೀಟ್ ಪೊಲೀಸಿಂಗ್ ಮುಖಾಂತರ ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ನೈಟ್ ರೌಂಡ್ಸ್ ಹೆಚ್ಚಾಗಿ ಸಂಖ್ಯೆಯಲ್ಲಿ ನಾವು ಸ್ಟಾಫ್ಗೆ ಅಲ್ಲಿ ಹಾಕಿದ್ದೀವಿ ನೈಟ್ ರೌಂಡ್ಸ್ ಬಗ್ಗೆ. ನೈಟ್ ರೌಂಡ್ಸ್ ಅಲ್ಲಿ ಕೂಡ ಅವರು ಎಲ್ಲ ಕಡೆ ಎಸ್ಪೆಷಲಿ ಸೆನ್ಸಿಟಿವ್ ಪ್ಲೇಸಸ್ ಅಲ್ಲಿ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ATM ವಗೇರಾ ಚೆಕ್ ಮಾಡ್ತಾ ಇದ್ದಾರೆ. ಮಸ್ಜಿದಿ, ಟೆಂಪಲ್ಸ್ ವಗೇರಾ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ರಾತ್ರಿ. ಸೊ ತುಂಬಾ ಚೆನ್ನಾಗಿ ಈ ತರ ನಾವು ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನಾವು ಇನ್ಶೋರ್ ಮಾಡ್ತೀವಿ ಈ ತರದ್ದು ಏನು ಘಟನೆ ನಮ್ಮ ಡಿಸ್ಟಿಕ್ ಅಲ್ಲಿ ಆಗಬಾರ್ದು. ಈ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲಿ ಈ ನಶೆ ಬರತಕ್ಕಂಥ ಒಂದು ಡ್ರಗ್ಸ್ಗಳಿಗೆ ಯುವಕರು ಬಲಿಯಾಗ್ತಾ ಇದ್ದಾರೆ. ಈ ಬಗ್ಗೆ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀರಾ ಸರ್? ನೋಡಿ, ಆ ವಿಚಾರ ಬಗ್ಗೆ ನಾವು ನಮ್ಮ ಗಮನಕ್ಕೆ ಇದೆ. ಮೊದಲೇ ಈ ತರದ್ದು ಮೆಡಿಸಿನ್ಸ್ ವಗೇರಾ ಇದೆಯಾ ಅಥವಾ ಸಿರಪ್ಸ್ ವಗೇರಾ ಇದೆ, ಏನು ಬ್ಯಾನ್ ಆಗಿದೆ, ಎಸ್ಪೆಷಲಿ ಕಾರೆಕ್ಸ್ ಸಿರಪ್ ವಗೇರಾ ಇದೆ, ಇದು ಎಲ್ಲ ಬ್ಯಾನ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಈಗ ನಮ್ಮಲ್ಲಿ ಕಡಿಮೆ ಆಗಿದೆ. ಬಟ್ ಏನಾದರೂ ಜಾಗ ಈ ತರ ನಡ್ತಾ ಇದೆ, ನಾವು ಡ್ರಗ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಡ್ರಗ್ ಇನ್ಸ್ಪೆಕ್ಟರ್ ವಗೇರಾ ಜೊತೆಗೆ ಕ್ರಮ ತಗೊಳ್ತೀವಿ. ಆ ವಿಚಾರ ಬಗ್ಗೆ ಕೂಡ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಆ ಜಿಲ್ಲೆಯಲ್ಲಿ ಇತ್ತೀಚೆಗಂತೂ ಕೊಲೆ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಈ ಮಧ್ಯರಾತ್ರಿ ಮದ್ಯ ಸೇವನೆ ಮಾಡ್ತಕ್ಕಂಥದ್ದು, ಈ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ಇದರಿಂದಾನೇ ಆಗ್ತಾ ಇದೆ ಅಂತಕ್ಕಂಥ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ವಿಚಾರ. ಅದು ಡೆಫಿನೆಟ್ಲಿ ನಮ್ಮಲ್ಲಿ ಮರ್ಡರ್ ಕೇಸಸ್ ಆಗಿದೆ. ಆ ಮರ್ಡರ್ ಕೇಸಸ್ ಅಲ್ಲಿ ಸುಮಾರು ಮರ್ಡರ್ ಕೇಸಸ್ ಅಲ್ಲಿ ನಮ್ಗೆ ಈ ತರ ಮಾಹಿತಿ ಸಿಕ್ಕಿದೆ ಅವರು ಕುಡ್ದಿದ್ದಾರೆ, ಎಣ್ಣೆ ಸೇವನೆ ಮಾಡಿದ್ದಾರೆ, ಆಮೇಲೆ ಈ ತರದ್ದು ಇನ್ಸಿಡೆಂಟ್ ಆಗಿದೆ. ಸೊ ಅದ ವಿಚಾರ ಬಗ್ಗೆ ನಾವು ಎಕ್ಸೈಸ್ ಕೇಸಸ್ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿದಿನ ನಾವು ನಮ್ಮ ಆಫೀಸರ್ಸ್ಗೆ ರೌಂಡಲ್ಲಿ ಇರಲಿಕ್ಕೆ ಹೇಳ್ತಾ ಇದ್ದೀವಿ ಈವ್ನಿಂಗ್ ಟೈಮಲ್ಲಿ. ಮತ್ತೆ ಬಾರ್ಸ್ದು ಡಾಬಾ ವಗೇರಾದು, ಡಾಬಾ ಅಲ್ಲಿ ಅಲೌಡಿ ಇಲ್ಲ ಎಣ್ಣೆ ಸೇವನೆ ಮಾಡೋಕ್ಕೆ. ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದೀವಿ, ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಬಾರ್ಸ್ದು ಕ್ಲೋಸಿಂಗ್ ಟೈಮ್ ಏನಿದೆ ಮತ್ತೆ ವೈನ್ ಶಾಪ್ಸ್ದು ಕ್ಲೋಸಿಂಗ್ ಟೈಮ್ ಇದೆ, ಅದನ್ನು ಇನ್ಶೋರ್ ಮಾಡ್ತಾ ಇದ್ದೀವಿ. ಅವರಲ್ಲಿ ರೆಗ್ಯುಲರ್ಲಿ ವಿಸಿಟ್ ಮಾಡಿಕೊಂಡು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಅದು ಕೂಡ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.
ನೀವು ಒಬ್ಬ ಯಂಗ್ IPS ಆಫೀಸರ್ ಆಗಿ UPSC ಆಸ್ಪಿರೆಂಟ್ಸ್ಗೆ ತಾವು ಏನೆಲ್ಲ ಮಾರ್ಗದರ್ಶನ ನೀಡ್ತೀರಾ? ನೋಡಿ, UPSC ಆಸ್ಪಿರೆಂಟ್ಸ್ಗೆ ಡೆಫಿನೆಟ್ಲಿ ನಮ್ಮ ಸೈಡಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತೆ ನನ್ನ ಸೈಡಿಂದ ಡೆಫಿನೆಟ್ಲಿ ಯಂಗ್ಸ್ಟರ್ಸ್ಗೆ ಒಂದು ಈ ಥರ ಮೋಟಿವೇಟ್ ಮಾಡೋಕ್ಕೆ ಅವಶ್ಯಕತೆ ಇದೆ. ನಮ್ಮ ಸೈಡಿಂದ ಮೊದಲೇ ನಾವು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಗೌರಿಬಿದನೂರಲ್ಲಿ, ಚಿಂತಾಮಣಿಯಲ್ಲಿ. ಡೆಫಿನೆಟ್ಲಿ ಯಂಗ್ಸ್ಟರ್ಸ್ದು ಏನೋ ರಾಂಗ್ ಡೈರೆಕ್ಷನ್ಗೆ ಹೋಗಬಾರ್ದು, ಈ ಕಾರಣ ಬಗ್ಗೆ ಒಂದು ಈ ಥರದ್ದು ಪ್ರೋಗ್ರಾಮ್ ಮಾಡೋಕ್ಕೆ ಅವಶ್ಯಕತೆ ಇದೆ. ಅದನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಸ್ಟೂಡೆಂಟ್ಸ್ಗೆ ಕೆರಿಯರ್ ಬಗ್ಗೆ ಗೈಡೆನ್ಸ್ ಮಾಡ್ತೀವಿ. UPSC ಬಗ್ಗೆ ಏನಾದರೂ ಅವಶ್ಯಕತೆ ಇದೆ ಗೈಡೆನ್ಸ್ದು, ಅದನ್ನು ಕೂಡ ನಾವು ಪರ್ಸ್ಯೂ ಮಾಡ್ತೀವಿ. ಏನಾದರೂ ಲೆಕ್ಚರ್ಸ್ ವಗೇರದ್ದು ಅವಶ್ಯಕತೆ ಇದೆ, ಅದನ್ನು ಆರ್ಗನೈಸ್ ಮಾಡ್ತೀವಿ. UPSC ಬೇರೆ ಕೂಡ KPSC ಮತ್ತೆ ನಮ್ಮ ಡಿಸ್ಟಿಕಲ್ಲಿ ಸುಮಾರು ಜನ ಈಗ PSI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ PSI ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ಬೇರೆ ಬೇರೆ ಎಕ್ಸಾಮ್ಸ್ದು ಪ್ರಿಪ್ರೇಷನ್ ಮಾಡಿದ್ದಾರೆ. ಅವರಿಗೆ ಅವರದ್ದು ಸಹಕಾರ ತಗೊಂಡು ನಾವು ಡೆಫಿನೆಟ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ನಮ್ಮ ಜಿಲ್ಲೆ ಸುಮಾರು 60ರಷ್ಟು ಭಾಗ ಗಡಿ ಭಾಗ ಆಗಿರೋದ್ರಿಂದ ಅಂತಾರಾಜ್ಯಗಳಿಂದ ಬಂದು ಇಲ್ಲಿ ಅಪರಾಧ ಕೃತ್ಯಗಳು ನಡ್ತಕ್ಕಂಥ ಒಂದು ಸಂಭವ ಹೆಚ್ಚಾಗಿ ಕಂಡು ಬರ್ತದೆ. ಈ ಕುರಿತು ತಮ್ಮ ಇಲಾಖೆಯಲ್ಲಿ ಏನೆಲ್ಲ ಕ್ರಮಗಳಿದಾವೆ ಸರ್? ನೋಡಿ, ಡೆಫಿನೆಟ್ಲಿ ನಮಗೆ ಈಗ ರೀಸೆಂಟ್ ಆಗಿ ಆಂಧ್ರ ಪ್ರದೇಶದ್ದು, ತಮಿಳ್ನಾಡುದು, ಹರಿಯಾಣದು, ರಾಜಸ್ಥಾನ್ದು, ಗುಜರಾತ್ದು ಕೂಡ ಸೈಬರ್ ಕ್ರೈಮ್ ಅಲ್ಲಿ ಈ ತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ತರ ನಮ್ಮ ಡಿಸ್ಟಿಕ್ ಅಲ್ಲಿ ಬಂದು ಕ್ರೈಮ್ ಮಾಡಿದ್ದಾರೆ. ಅವರಿಗೆ ನಾವು ಆಲ್ರೆಡಿ ಅವರ ಮೇಲೆ ಕ್ರಮ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಬೇರೆ ಬೇರೆ ಕೇಸಸ್ ಅಲ್ಲಿ. ಬಟ್ ಸಿನ್ಸ್ ನಮ್ಮ ಡಿಸ್ಟಿಕ್ ಒಂದು ಬಾರ್ಡರಿಂಗ್ ಡಿಸ್ಟಿಕ್ ಇದೆ, ಆ ವಿಚಾರ ಬಗ್ಗೆ ನಾವು ಕ್ರೈಮ್ ಮೀಟಿಂಗ್ಸ್ ಮಾಡಿದ್ದೀವಿ, ಬಾರ್ಡರ್ ಕ್ರೈಮ್ ಮೀಟಿಂಗ್ಸ್ ಮಾಡಿದ್ದೀವಿ. ಈಗ ನಿನ್ನೆ ಒಂದು ಚೇಲೂರು ಸ್ಟೇಷನ್ ಅಲ್ಲಿ ನಾವು ಕ್ರೈಮ್ ಮೀಟಿಂಗ್ ಮಾಡಿದ್ದೀವಿ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ದು. ನಮ್ಮ ಜೊತೆಗೆ ಸತ್ಯಸಾಯಿ ಮತ್ತೆ ಅನ್ನಮಯ್ಯ ಡಿಸ್ಟ್ರಿಕ್ಟ್ದು ಬಾರ್ಡರ್ ಇದೆ, ಜೊತೆಗೆ ನಮ್ಮ ರೇಂಜ್ ಅಲ್ಲಿ ತುಮಕೂರು ಇದೆ, ಜೊತೆಗೆ ಕೋಲಾರ ಇದೆ, ಬೆಂಗಳೂರು ರೂರಲ್ ಇದೆ. ಅವರಿಂದ ಆಫೀಸರ್ಸ್ಗೆ ಕರೆದು ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ, ಸಿನ್ಸ್ ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ ಇದೆ, ಸೊ ಎಲ್ಲರ ಜೊತೆ ಕೋಆರ್ಡಿನೇಷನ್ ತುಂಬಾ ಅವಶ್ಯಕತೆ ಇದೆ. ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಆಲ್ಸೋ ಒಂದು ಸತ್ಯಸಾಯಿ ಡಿಸ್ಟ್ರಿಕ್ಟ್ ಜೊತೆಗೆ ನಾವು 2 ಕೇಸಸ್ ಆಯಿತು, ಬಾಗೇಪಲ್ಲಿ ಮತ್ತೆ ಚಿಂತಾಮಣಿ ರೂರಲ್ ಅಲ್ಲಿ ಚೈನ್ ಸ್ನ್ಯಾಚಿಂಗ್ದು. ಅದನ್ನು ನಾವು ಪತ್ತೆ ಮಾಡಿ ಅವರ ಜೊತೆ ಕೋಆರ್ಡಿನೇಷನ್ ಮಾಡಿ ಪತ್ತೆ ಮಾಡಿದ್ದೀವಿ ಈ ಕೇಸ್ದು. ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡಬೇಕಾದ್ರೆ ಮುಂಜಾನೆಯೇ ಒಂದು ಮದ್ಯ ಮಾರಾಟ ಒಂದು ಪ್ರಕ್ರಿಯೆಗಳು ನಡೀತಾ ಬರ್ತಿದೆ. ಇದರಿಂದ ಅಪರಾಧ ಕೃತ್ಯಗಳು ನಡೀತಕ್ಕಂಥ ಸಂಭವ ಸಹ ಹೆಚ್ಚಾಗಿರ್ತದೆ. ಸೊ ಈ ಬಗ್ಗೆ ತಾವು ಏನೆಲ್ಲ ಕ್ರಮಗಳನ್ನು ವಹಿಸ್ತೀರಾ? ನೋಡಿ, ಈ ವಿಚಾರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ನಾವು ನಮ್ಮ ಆಫೀಸರ್ಸ್ಗೆ ಅದೇ ತರ ತಿಳಿಸಿದೀವಿ ಕಿ ಅರ್ಲಿ ಮಾರ್ನಿಂಗ್ ರೇಡ್ಸ್ ಮಾಡಬೇಕು, ಲೇಟ್ ನೈಟ್ ರೇಡ್ಸ್ ಮಾಡಬೇಕು. ಇವರ ಮೇಲೆ ಯಾರು ಅಕ್ರಮವಾಗಿ ಈ ತರ ಮದ್ಯ ಸೇಲ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ ಆಗಿ ನಮ್ಮ DSP ಚಿಂತಾಮಣಿ ಅಲ್ಲಿ ಅರ್ಲಿ ಮಾರ್ನಿಂಗ್ ವಾಕ್ಗೆ ಹೋಗಿದ್ದಾರೆ. ಆ ಟೈಮ್ ಅವ್ರ ಗಮನಕ್ಕೆ ಬಂದಿದೆ ಕಿ ಒಂದು ವೈನ್ ಶಾಪ್ ಓಪನ್ ಇತ್ತು, ಅವರದ್ದು ಟೈಮಿಂಗ್ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಲೈಸೆನ್ಸ್ ಪ್ರಕಾರ. ಸೊ ಅವ್ರ ಮೇಲೆ ರೇಡ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅದೇ ತರ ಲಾಸ್ಟ್ ಯೆಸ್ಟರ್ಡೇ ಸ್ಯಾಟರ್ಡೇ ಮತ್ತೆ ಸಂಡೇ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ದಿಬ್ಬೂರಹಳ್ಳಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ಹಳ್ಳಿ ಕಡೆ ಹೋಗಿ ಅರ್ಲಿ ಮಾರ್ನಿಂಗ್ ರೇಡ್ ಮಾಡಿದ್ದಾರೆ. ಸೊ ಅದೇ ತರ ನಾವು ಡೆಫಿನೆಟ್ಲಿ ಕ್ರಮ ತಗೊಳ್ತಾ ಇದ್ದೀವಿ. ಮತ್ತೆ ನನ್ನ ಗಮನಕ್ಕೆ ಕೂಡ ಇದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ಕೂಡ ನಾವು ಹೇಳಿದ್ದೀವಿ, ಯಾರು ಈ ತರ ಮಾಡ್ತೀರಾ ಫಸ್ಟ್ ಅವ್ರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಮತ್ತೆ ಅವರದು ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ನಾವು ಗವರ್ಮೆಂಟ್ ಜೊತೆಗೆ ಇದು ಪರ್ಸ್ಯೂ ಮಾಡ್ತೀವಿ ಕಿ ಅವರದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಇತ್ತೀಚೆಗೆ ಆನ್ಲೈನ್ ವಂಚನೆ ಪ್ರಕರಣಗಳು ಸಹ ಹೆಚ್ಚಾಗಿ ದಾಖಲಾಗ್ತಾ ಇದೆ ಸರ್. ಈ ಬಗ್ಗೆ ತಾವು ಏನೆಲ್ಲ ಸೂಚನೆಗಳನ್ನ ಕೊಡ್ತೀರಾ, ಸಲಹೆಗಳನ್ನ ಕೊಡ್ತೀರಾ? ನೋಡಿ, ಸೈಬರ್ ಕ್ರೈಮ್ಸ್ ನಮ್ಮ ಡಿಸ್ಟಿಕ್ ಅಲ್ಲಿ ಸುಮಾರು ರಿಪೋರ್ಟ್ಸ್ ಆಗ್ತಾ ಇದೆ. ಪ್ರತಿದಿನ ಈ ತರದ್ದು ಕೇಸಸ್ ನಮ್ಮ ಗಮನಕ್ಕೆ ಬರ್ತಾ ಇದೆ. ಸುಮಾರು ಸೀನಿಯರ್ ಸಿಟಿಸನ್ಸ್ ಜೊತೆಗೆ ದೊಡ್ಡದು ಲೆವೆಲ್ ಅಲ್ಲಿ ಮೋಸ ಆಗಿದೆ. ಆ ವಿಚಾರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಎಲ್ಲ ಕಡೆ ನಾನು ಈ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. 1930 ಒಂದು ಸೈಬರ್ ಕ್ರೈಮ್ದು ನಂಬರ್ ಇದೆ. 1930 ನಂಬರ್ಗೆ ಕಡ್ಡಾಯವಾಗಿ ಯೂಸ್ ಮಾಡಬೇಕು. ಯಾವುದು ಇದು ಕೂಡ ಒಂದು ಗೋಲ್ಡನ್ ಅವರ್ ತರದ್ದು ಕಾನ್ಸೆಪ್ಟ್ ಇದೆ. ಹೇಗೆ ಆಕ್ಸಿಡೆಂಟ್ ಅಲ್ಲಿ ಹೇಳ್ತಾರೆ ಕಿ ವಿದಿನ್ 1 hour ಯಾರು ಇಂಜರ್ಡ್ ಆಗಿದೆ ಅವರಿಗೆ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅವರದು ಸರ್ವೈವಲ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಅದೇ ತರ ಸೈಬರ್ ಕ್ರೈಮ್ ಅಲ್ಲಿ ಕೂಡ ಗೋಲ್ಡನ್ ಅವರ್ದು ಒಂದು ಕಾನ್ಸೆಪ್ಟ್ ಇದೆ ಕಿ ವಿದಿನ್ 1 hour ನಿಮ್ ಜೊತೆಗೆ ಏನಾದ್ರೂ ಮೋಸ ಆಗಿದೆ, ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗಿದೆ, ವಿದಿನ್ 1 hour ನೀವು 1930 ಕಾಲ್ ಮಾಡಿಕೊಂಡು ಅದನ್ನು ಕೇಸ್ಗೆ ರಿಪೋರ್ಟ್ ಮಾಡ್ತಾರೆ. ಸೊ ನಮ್ಗೆ ಅವಕಾಶ ಸಿಗುತ್ತೆ ಆ ದುಡ್ಡಿಗೆ ಬ್ಲಾಕ್ ಮಾಡಕ್ಕೆ. ನಾವು ಫ್ರೀಸ್ ಮಾಡ್ತೀವಿ ಅಕೌಂಟ್ಸ್ಗೆ, ಮತ್ತೆ ಬೇರೆ ಅಕೌಂಟ್ಸ್ಗೆ ಹೋಗಬಾರ್ದು. ಅದನ್ನು ನಾವು ಫ್ರೀಸ್ ಮಾಡಕ್ಕೆ ನಮ್ಗೆ
ಸ್ವಲ್ಪ ಒಳ್ಳೇದು ಟೈಮ್ ಸಿಗುತ್ತೆ ಈ ತರ. ಸೊ ಅದು ನಾನು ಪಬ್ಲಿಕ್ ಜೊತೆ ಒಂದು ರಿಕ್ವೆಸ್ಟ್ ಇದೆ ಈ ತರ ಯಾವುದು ಸೈಬರ್ ಕ್ರೈಮ್ ಬಂದಿದೆ ತಮ್ಮ ಗಮನಕ್ಕೆ 1930 ಕಾಲ್ ಮಾಡಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ನಾವು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ನೋಡಿದೀವಿ UP ಇಂದ, ರಾಜಸ್ಥಾನಿಂದ, ಜಾರ್ಖಂಡ್, ಬಿಹಾರ್ ಸೈಡ್ ಇಂದ ಈ ತರದ್ದು ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಎಲ್ಲರೂ ಕರ್ನಾಟಕ ಅಲ್ಲಿ ಇದೀವಿ, ಎಲ್ಲರೂ ಕನ್ನಡ ಅಲ್ಲಿ ಮಾತಾಡ್ತಾ ಇದೀವಿ. ಸೊ ತಮ್ಮ ಎಲ್ಲರ ಜೊತೆ ಒಂದು ರಿಕ್ವೆಸ್ಟ್ ಏನಿದೆ, ಯಾವುದು ಈ ತರದ್ದು ಡೌಟ್ಫುಲ್ ಫೋನ್ ಬಂದಿದೆ ಸೈಬರ್ ಕ್ರೈಮ್ ಬಗ್ಗೆ, ಅವರು ಏನಾದ್ರೂ ತಮ್ಗೆ ಏನು ಪ್ರಲೋಭನೆ ಕೊಡ್ತಾ ಇದ್ದಾರೆ ಕಿ ನಿಮ್ದು ಗಿಫ್ಟ್ ಸಿಕ್ಕಿದೆ ಅಥವಾ ನಿಮ್ದು ಕ್ರೆಡಿಟ್ ಕಾರ್ಡ್ OTP ಕೊಡ್ಬೇಕು ಅಥವಾ ಡಿಜಿಟಲ್ ಅರೆಸ್ಟ್ ಆಗಿದೆ ಅಥವಾ ನಿಮ್ಮ ಮೇಲೆ ಏನು ಕೇಸ್ ಆಗಿದೆ, ಈ ತರ ಏನಾದ್ರೂ ನಿಮ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ. ಅವ್ರಿಗೆ ಈ ತರ ಹೇಳ್ಬೇಕು ಕಿ ನನಗೆ ಬೇರೆ ಭಾಷೆ ಗೊತ್ತಿಲ್ಲ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಥವಾ ನಾನು ಲೋಕಲ್ ಆಫೀಸ್ ಅಲ್ಲಿ ಹೋಗಿ ಕೇಳ್ತೀನಿ. ಸೊ ಆ ತರ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಟ್ರೈ ಆಗುತ್ತೆ. ಇದು ಒಂದು ಚೆನ್ನಾಗಿ ಇನಿಷಿಯೇಟಿವ್ ಇದೆ ನಮ್ಮ ಹತ್ರ ಕಿ ನಾವು ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದೀವಿ, ಬಟ್ ಅವರು ಬೇರೆ ಪ್ರದೇಶದಿಂದ ಫೋನ್ ಮಾಡ್ತಾ ಇದಾರೆ, ಅವರಿಗೆ ಈ ಭಾಷಾ ಬಗ್ಗೆ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ನಾವು ಅವ್ರ ಜೊತೆಗೆ ಈ ಭಾಷೆಯಲ್ಲಿ ಮಾತಾಡ್ತೀವಿ, ಅವರು ಫ್ರಸ್ಟ್ರೇಟ್ ಆಗಿ ಫೋನ್ ಕಟ್ ಮಾಡ್ತಾರೆ, ಮತ್ತೆ ನಮಗೆ ಕೂಡ ಒಂದು ಸೇಫ್ಟಿ ಆಗುತ್ತೆ. ಈ ಮೈಕ್ರೋ ಫೈನಾನ್ಸ್ಗಳ ಹೆಸರುಗಳನ್ನು ಹೇಳ್ಕೊಂಡು ಈ ರಸ್ತೆಗಳಲ್ಲಿ ಕೆಲವೊಂದು ಪೋಲಿ ಹುಡುಗರು ಹಲವಾರು ಜನಗಳ ಮೇಲೆ EMIಗಳು ಕಟ್ಟಿಲ್ಲ ಅಂದರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಸಹ ಈ ಪ್ರಸ್ತುತವಾಗಿ ನಡೀತಾ ಇದೆ. ಈ ಬಗ್ಗೆ ತಾವು ಏನೆಲ್ಲ ಕ್ರಮಗಳನ್ನು ವಹಿಸ್ತೀರಾ ಸರ್? ನೋಡಿ, ಮೈಕ್ರೋ ಫೈನಾನ್ಸ್ ವಿಚಾರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕಿ ಸುಮಾರು ಜನ ಈ ತರ ಟೀಮ್ ಮಾಡಿಕೊಂಡು ಪಬ್ಲಿಕ್ ಕಿರುಕುಳ ಮಾಡ್ತಾ ಇದ್ದಾರೆ. ಅವರ ಮೇಲೆ ಕೂಡ ನಾವು ಕ್ರಮ ತಗೊಂಡಿದ್ದೀವಿ. ಅಂಡ್ ಡೆಫಿನೆಟ್ಲಿ ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಕಿ ತಮ್ಗೆ ಈ ತರ ಯಾರು ಕಿರುಕುಳ ಕೊಡಕ್ಕೆ ಬಂದಿದ್ದೀರ, ದಯವಿಟ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. 112 ನಮ್ಮ ಎಮರ್ಜೆನ್ಸಿ ನಂಬರ್ ಇದೆ, ಅಥವಾ ಲೋಕಲ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಡೆಫಿನೆಟ್ಲಿ ನಾವು ತಮ್ಗೆ ಸಹಾಯ ಮಾಡ್ತೀವಿ, ಸಹಕಾರ ಕೊಡ್ತೀವಿ. ಈ ಮೈಕ್ರೋ ಫೈನಾನ್ಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಬ್ರು ಖಾಸಗಿ ವ್ಯಕ್ತಿಗಳು ನಾನು ಪೊಲೀಸ್ ಅನ್ನೋ ರೀತಿಯಲ್ಲೇ ಕ್ಲೈಂಟ್ಸ್ಗಳಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು, ಕರೆ ಮಾಡಿ ಬೆದರಿಸ್ತಕ್ಕಂಥ ವಿಚಾರಗಳು ಸಹ ಈಗ ಗಮನದಲ್ಲಿದೆ ಸರ್ ತಮ್ಗೂ. ತಾವು ಈ ಬಗ್ಗೆ ಒಂದು ಹೇಳೋದಾದ್ರೆ? ಅದು ಕರೆಕ್ಟ್. ಜೊತೆಗೆ ಒಂದು ಸೈಬರ್ ಕೇಸಸ್ ಅಲ್ಲಿ ಕೂಡ ಒಂದು ಡಿಜಿಟಲ್ ಅರೆಸ್ಟ್ ಒಂದು ನಡ್ತಾ ಇದೆ. ಆ ಟೈಮ್ ಅಲ್ಲಿ ಕೂಡ ವಿಡಿಯೋ ಕಾಲ್ ಮಾಡ್ಕೊಂಡು ಪೊಲೀಸ್ದು ಯೂನಿಫಾರ್ಮ್ ಹಾಕೊಂಡು ಜನತೆಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅದೇ ವಿಚಾರ ಬಗ್ಗೆ ಪಬ್ಲಿಕ್ ಜೊತೆಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ತರ ಯಾರು ಫೋನ್ ಮಾಡಿ ಕಿ ನಾವು ಪೊಲೀಸ್ ಇದ್ದೀವಿ ಈ ತರ ಫೋನ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ, ತಮ್ಗೆ ಏನಾದ್ರು ಕಿರುಕುಳ ಮಾಡ್ತಾ ಇದ್ದಾರೆ, ದಯವಿಟ್ಟು ನಿಮ್ ಲೋಕಲ್ ಸ್ಟೇಷನ್ ಏನಿದೆ ಅವರ ಹತ್ರ ಹೋಗಿ ಆಫೀಸರ್ ಜೊತೆಗೆ ಭೇಟಿ ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕು. ಈ ತರ ತಾವು ಎಲ್ಲರೂ ಮಾಡ್ತೀವಿ ತೋ ಅಟ್ ಲೀಸ್ಟ್ ಏನಾದ್ರೂ ರಾಂಗ್ ಪರ್ಸನ್ ಇಂದ, ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಸುಮಾರು ಟೈಮ್ಸ್ ಈ ತರ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಬೇರೆ ಬೇರೆ ಕೇಸ್ ಬಗ್ಗೆ. ಬಟ್ ನಾರ್ಮಲ್ ಆಗಿ ಈ ತರ ಯಾರು ಪಬ್ಲಿಕ್ ಫೋನ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡಿ ಕಿರುಕುಳ ಮಾಡಲ್ಲ. ಸೊ ಈ ತರ ಏನಾದ್ರೂ ಈ ತರದ್ದು ಇಶ್ಯೂ ಗಮನಕ್ಕೆ ಬರ್ತಾ ಇದೆ ಪಬ್ಲಿಕ್, ತೋ ಅವ್ರ ಜೊತೆಗೆ ಅದೇ ರಿಕ್ವೆಸ್ಟ್ ದಯವಿಟ್ಟು ಪೊಲೀಸ್ ಸ್ಟೇಷನ್ ನಿಮ್ದು ನಿಯರೆಸ್ಟ್ ಏನಿದೆ ಅಲ್ಲಿ ಹೋಗಿ ಭೇಟಿ ಮಾಡಿ ಅದನ್ನು ಕ್ಲಿಯರ್ ಅಪ್ ಮಾಡಕ್ಕೆ ಟ್ರೈ ಮಾಡಿ. ಎಸ್, ಕೊನೆಯದಾಗಿ SP ಸಾಹೇಬ್ರೆ, ನಮ್ಮ ಒಂದು ಸುಮನ್ TV ಮೂಲಕ ತಾವು ಜನತೆಗೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ಜನತಾ ಬಗ್ಗೆ ನನ್ನ ಮೇನ್ ಇಂಟೆನ್ಷನ್ ಏನಿದೆ, ಸುಮಾರು ಟೈಮ್ಸ್ ನಮ್ಗೆ ಈ ತರ ಗೊತ್ತಾಗ್ತಾ ಇದೆ ಈ ಪಬ್ಲಿಕ್ಗೆ ಸ್ವಲ್ಪ ಹೆಸಿಟೆಂಟ್ ಇದ್ದಾರೆ ಪಬ್ಲಿಕ್ ಪೊಲೀಸ್ ಹತ್ರ ಬರಕ್ಕೆ. ಸೊ ನಾವು ಜನ ಸ್ನೇಹಿ ಪೊಲೀಸಿಂಗ್, ಕಮ್ಯುನಿಟಿ ಪೊಲೀಸಿಂಗ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ. ಪೊಲೀಸ್ ಬಗ್ಗೆ ಸ್ವಲ್ಪ ಅಭಿಪ್ರಾಯ ಚೇಂಜ್ ಆಗ್ಬೇಕು ಪಬ್ಲಿಕ್ ಮೈಂಡ್ ಸೆಟ್ ಅಲ್ಲಿ, ಸ್ವಲ್ಪ ಈ ತರ ಅವರದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಜನ ಸ್ನೇಹಿ ಪೊಲೀಸ್ ಇದ್ದೀವಿ ನಾವು, ಆ ವಿಚಾರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದೀವಿ. ಇದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರ್ ತರ ಇದೆ ಕಿ ಪಬ್ಲಿಕ್ ಸ್ವಲ್ಪ ನಮ್ ಪೊಲೀಸ್ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅವರದು ಸಹಕಾರದಿಂದ ಏನ್ ಕ್ರೈಮ್ಸ್ ಆಗ್ತಾ ಇದೆ, ಏನಾದ್ರೂ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗ್ತಾ ಇದೆ, ಡೆಫಿನೆಟ್ಲಿ ಅದು ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಈಸಿ ಆಗ್ತಾ ಇದೆ. ಪಬ್ಲಿಕ್ ಜೊತೆಗೆ ಅದೇ ನಮ್ ರಿಕ್ವೆಸ್ಟ್ ಕಿ ನಾವು ತಮ್ಗೋಸ್ಕರ ಇದ್ದೀವಿ, ತಾವು ಕೂಡ ನಮ್ಗೆ ಸಹಕಾರ ಕೊಡಿ. ಎಸ್, ಇದೇ ಹೊತ್ತಿನ ವಿಶೇಷ ಆಗಿತ್ತು. ಕುಶಾಲ್ ಚೋಕ್ಸೆ ಸಾಹೇಬ್ರ ಜೊತೆ ನಮ್ಮ ಸುಮನ್ TV ಸಂದರ್ಶನದಲ್ಲಿ ಏನೆಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವರ ಒಂದು ಅಮೂಲ್ಯವಾದ ಸಮಯವನ್ನು ಜನತೆಗೆ ಅರಿವು ಮೂಡಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಅವರ ಮನದಾಳದ ಮಾತನ್ನು ನಮ್ಮ ಮುಂದೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಒಂದು ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾರೆ. ದಯವಿಟ್ಟು ನಮಸ್ಕಾರ. ಥ್ಯಾಂಕ್ ಯು.